ಈಗ ನಿಮಗೆ ಲೋನ್ ತಗೊಳ್ಳೋದಕ್ಕೆ ಸರಿಯಾದ ಸಮಯ ಅಂತ ಹೇಳ್ಬೋದು. ಯಾಕಂತಂದ್ರೆ ರೆಪೋ ರೇಟ್ ಡ್ರಾಪ್ ಆಗಿರುವಂಥದ್ದು, ನಮ್ಮ ಒಂದು ಎಕನಾಮಿಕ್ ಗ್ರೋತ್ ಈಗ ಸ್ಟೇಬಲ್ ಆಗಿದೆ. 0.25% ಅಷ್ಟು ರೆಪೋ ರೇಟ್ ಡ್ರಾಪ್ ಆಗಿರುವಂಥದ್ದು. ರೆಪೋ ರೇಟ್ ಡ್ರಾಪ್ ಆದರೆ ನಮ್ಮ ಒಂದು ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಂತ ಬಂದಾಗ ಸಾಕಷ್ಟು ಬದಲಾವಣೆ ಆಗುವಂಥ ಸಾಧ್ಯತೆ ಹೆಚ್ಚು. ನಮ್ಮ ಅಗ್ರಿಕಲ್ಚರ್ ಇಂಡಸ್ಟ್ರಿ ಏನಿರುತ್ತೋ ಅದು ಒಳ್ಳೆ ಗ್ರೋತ್ ಅನ್ನ ಕಾಣೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ವರ್ಷದ ಪ್ರಾರಂಭದಲ್ಲೇ ರೈತರಿಗೊಂದು ದೊಡ್ಡ ಖುಷಿ ಸುದ್ದಿ ಸಿಕ್ಕಿರುವಂಥದ್ದು. ಅದೇನಪ್ಪಾ ಅಂತಂದ್ರೆ ಇವತ್ತು RBI ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಸೊ ಇದರಿಂದ ನಮ್ಗೇನಪ್ಪ ಯೂಸು ಅಂತ ನೀವು ಕೇಳ್ಬೋದು. ದೊಡ್ಡ ಬೆನಿಫಿಟ್ ಇದೆ ಸ್ನೇಹಿತರೆ. ಸೊ ನಮ್ಮ RBI ಗವರ್ನರ್ ಆಗಿರುವಂತಹ ಸಂಜಯ್ ಮಲ್ಹೋತ್ರಾ ಈ ಒಂದು ಮೀಟಿಂಗ್ ಅನ್ನ ನಡೆಸಿದ್ದಾರೆ. ದೊಡ್ಡ ಬದಲಾವಣೆ ಆಗಿರುವಂಥದ್ದು, ಮೇಜರ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ನಾವು 2020 ಅಂತ ನೋಡಿದ್ರೆ ಬಹುಶಃ ಈ ಒಂದು ವರ್ಷ ಎಲ್ರಿಗೂ ಕೂಡ ನೆನಪಿರುತ್ತೆ. ಯಾಕಂತಂದ್ರೆ ಕೊರೋನಾ ಬಂದಂತ ಸಂದರ್ಭ. ಸೊ ಕೊರೋನಾ ಬಂದಾಗ ಸ್ಟಾಕ್ ಮಾರ್ಕೆಟ್ ಏನಿತ್ತು ಅದೆಲ್ಲವೂ ಕೂಡ ಡೌನ್ ಆಗಿತ್ತು. ಯಾರೆಲ್ಲ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಆ ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಅಂಗಡಿಗಳು ಕ್ಲೋಸ್ ಆಗುತ್ತೆ. ರೈತರು ಬೆಳೆದಂತಹ ಬೆಳೆಯನ್ನ ಯಾರು ಕೂಡ ಖರೀದಿ ಮಾಡುವಂತ ಪರಿಸ್ಥಿತಿಲೂ ಕೂಡ ಇರೋದಿಲ್ಲ. ಅಂದ್ರೆ ರೈತರು ಕೂಡ ಲಾಸ್ ಅನ್ನ ಅನುಭವಿಸಿದ್ರು. ಮಾರ್ಕೆಟ್ ಅನ್ನುವಂಥದ್ದು ಕೂಡ ಇರ್ತಾ ಇರಲಿಲ್ಲ. ಆದ್ರೆ ಕೇವಲ 5 ವರ್ಷದಲ್ಲಿ ಒಂದು ದೊಡ್ಡ ಜಂಪ್ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಎಕನಾಮಿಕ್ ಗ್ರೋತ್ ಈಗ ಸ್ಟೇಬಲ್ ಆಗಿದೆ. ಅಷ್ಟು ತುರ್ತು ಪರಿಸ್ಥಿತಿಯನ್ನ ನಾವು ಎದುರಿಸಿದ್ರೂ ಕೂಡ ಈ ಒಂದು 5 ವರ್ಷದಲ್ಲಿ ಅದೆಲ್ಲವೂ ಕೂಡ ಸಾಲ್ವ್ ಆಗಿರುವಂಥದ್ದು. ನಮ್ಮ ಎಕನಾಮಿಕ್ ಗ್ರೋತ್ ಈಗ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಈ ಒಂದು ಎಕನಾಮಿಕ್ ಗ್ರೋತ್ ಚೆನ್ನಾಗಿ ಇರೋದ್ರಿಂದ ಈಗ ರೆಪೋ ರೇಟ್ ಡ್ರಾಪ್ ಆಗಿದೆ ಸ್ನೇಹಿತರೆ. ಹಾಗಾದ್ರೆ ರೆಪೋ ರೇಟ್ ಡ್ರಾಪ್ ಆದ್ರೆ ನಮ್ಗೆ ಏನಪ್ಪ ಬೆನಿಫಿಟ್ ಅಂತ ನಮ್ಮ ರೈತರು ಕೇಳ್ಬೋದು. ದೊಡ್ಡ ಬೆನಿಫಿಟ್ ಇದೆ ಸ್ನೇಹಿತರೆ. ಯಾಕಂತಂದ್ರೆ ರೆಪೋ ರೇಟ್ ಡ್ರಾಪ್ ಆಯ್ತು ಅಂತಂದ್ರೆ ಇದರಿಂದ ನಮಗೆ ಸಾಕಷ್ಟು ಲಾಭ ಇದೆ. ಸೊ 0.25% ಅಷ್ಟು ರೆಪೋ ರೇಟ್ ಡ್ರಾಪ್ ಆಗಿರುವಂಥದ್ದು. ಹಾಗಾದ್ರೆ ಮೊದಲನೇದಾಗಿ ನಾವು ರೆಪೋ ರೇಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆಗ ನಿಮ್ಗೆ ಗೊತ್ತಾಗುತ್ತೆ ರೆಪೋ ರೇಟ್ ಡ್ರಾಪ್ ಆಗಿರೋದ್ರಿಂದ ಏನೇನ್ ಬೆನಿಫಿಟ್ ಇದೆ. ಸೊ ನಮ್ಮ ಅಗ್ರಿಕಲ್ಚರ್ ಅಂತ ಬಂದಾಗ ನಮ್ಗೆ ಏನೇನ್ ಸಿಗುತ್ತೆ ಅನ್ನೋದು ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ಈಗ ರೆಪೋ ರೇಟ್ ಅಂದ್ರೆ ಏನು ಅಂತ ನೋಡೋಣ. ಸಿಂಪಲ್ ಸ್ನೇಹಿತರೆ, RBI ಇಂಡಿಯನ್ ಬ್ಯಾಂಕ್ಗಳಿಗೆ ಕೊಡುವಂತ ಸಾಲ ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ಇಂಥ ಸಾಲಗಳಿಗೂ ಕೂಡ ಬಡ್ಡಿ ಇರುತ್ತೆ. ಅಂದ್ರೆ ಬ್ಯಾಂಕ್ಗಳು ನಮಗೆ ಯಾವ ರೀತಿಯಾಗಿ ಬಡ್ಡಿಯನ್ನ ಫಿಕ್ಸ್ ಮಾಡಿರ್ತಾರೋ ಅದೇ ರೀತಿ RBI ಕೂಡ ಇಂಡಿಯನ್ ಬ್ಯಾಂಕ್ಗಳು, ಕೆನರಾ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಯಾವುದೇ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡುತ್ತೆ. ಸೊ ಯಾವಾಗ ರೆಪೋ ರೇಟ್ ಡ್ರಾಪ್ ಆಗುತ್ತೋ ಆಗ RBI ಕೊಟ್ಟಂತ ಎಲ್ಲ ಬ್ಯಾಂಕ್ಗಳ ಸಾಲ ಏನಿರುತ್ತೋ ಅದರ ಮೇಲೂ ಕೂಡ ಬಡ್ಡಿ ಡ್ರಾಪ್ ಆಗ್ತಾ ಬರುತ್ತೆ. ಅಲ್ಲಿ ಬಡ್ಡಿ ಒಂದು ಕಮ್ಮಿ ಆಯ್ತು ಅಂತಂದ್ರೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯ್ತು ಅಂತಂದ್ರೆ ನಮಗೆ ಬ್ಯಾಂಕ್ಗಳು ಏನ್ ಸಾಲವನ್ನ ಕೊಡುತ್ತೋ ಅಲ್ಲೂ ಕೂಡ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಬರುತ್ತೆ. ಸರಿ, ಎಲ್ಲೋ ಒಂದು RBI ರೆಪೋ ರೇಟ್ ಕಡಿಮೆ ಮಾಡ್ತು, ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯ್ತು, ಬ್ಯಾಂಕ್ಗಳಿಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯ್ತು, ನಮಗೇನ್ ಲಾಭ ಅಂತ ಕೇಳ್ಬೋದು. ದೊಡ್ಡ ಲಾಭ ಇದೆ ಸ್ನೇಹಿತರೆ. ಎಸ್ಪೆಷಲಿ ಅಗ್ರಿಕಲ್ಚರ್ ಅಂತ ಬಂದಾಗ, ಕೃಷಿ ಅಂತ ಬಂದಾಗ್ಲೂ ಕೂಡ ರೈತರಿಗೆ ಇದರಿಂದ ಸಾಕಷ್ಟು ಬೆನಿಫಿಟ್ ಇದೆ. ಅದೇನು ಅನ್ನೋದನ್ನ ಕೂಡ ಮೊದಲನೇದಾಗಿ ಹೇಳ್ತಾ ಹೋಗ್ತೀನಿ. ಸೊ ಈಗ ಸ್ನೇಹಿತರೆ, ಮೊದಲನೇದಾಗಿ ಈ ರೆಪೋ ರೇಟ್ ಕಡಿಮೆ ಆಯ್ತು ಅಂತಂದ್ರೆ ಮೇನ್ ಆಗಿ ರೈತರು ಏನ್ ಸಾಲನ ತಗೋತಾ ಇದ್ರು ಅದರಲ್ಲಿ ನಿಮ್ಗೆ ಬಡ್ಡಿ ದರ ಅಂದ್ರೆ ಕಡಿಮೆ ಬಡ್ಡಿ ದರಕ್ಕೆ ನಿಮ್ಗೆ ಸಾಲ ಸಿಗುತ್ತೆ. ಇನ್ ಕೇಸ್ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಒಂದಿಷ್ಟು ಅಮೌಂಟ್ ಅಂತ ಸಾಲ ಸಿಕ್ತು ಅಂತಂದ್ರೆ ಇದರಿಂದ ಸಾಕಷ್ಟು ಬೆನಿಫಿಟ್ ಇದೆ. ಯಾಕಂತಂದ್ರೆ ಮುಖ್ಯವಾಗಿ ರೈತರಿಗೆ ಏನ್ ಸಮಸ್ಯೆ ಅಂತಂದ್ರೆ ಸಾಲ ನಾವು ತಗೋತೀವಿ, ಅದಕ್ಕಿಂತ ಹೆಚ್ಚಾಗಿ ಬಡ್ಡಿನ ಕಟ್ತೀವಿ ಅನ್ನುವಂಥ ಒಂದು ಮಾತಿದೆ. ಸೊ ಹಾಗಾಗಿ ಈ ಒಂದು ಮೀಟಿಂಗ್ ಆದ್ಮೇಲೆ ಬಹುಶಃ ನೀವು ಥಿಂಕ್ ಮಾಡ್ಬೋದು, ಬಡ್ಡಿ ದರ ಕಡಿಮೆ ಆಯ್ತು ಅಂತಂದ್ರೆ ನೀವು ಸಾಲವನ್ನ ತಗೋತೀರಂತಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತೆ. ಸೊ ಕಡಿಮೆ ಬಡ್ಡಿ ದರದಲ್ಲಿ ಸಿಕ್ಕಿದ್ರೆ ನಿಮ್ಗೆ ರಸಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಅಥವಾ ನಿಮ್ಗೆ ಕೃಷಿಗೆ ಬೇಕಾದಂತ ಒಂದಷ್ಟು ಸಲಕರಣೆ, ಇಕ್ವಿಪ್ಮೆಂಟ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಆಗ ಕಡಿಮೆ ಬಡ್ಡಿ ದರದಲ್ಲಿ ನೀವು ಒಂದಷ್ಟು ಮೆಷಿನರಿ ಆಗಿರ್ಬೋದು, ಬೀಜ ಆಗಿರ್ಬೋದು ಎಲ್ಲವನ್ನ ಪರ್ಚೇಸ್ ಮಾಡ್ತೀರಿ ಅಂತಂದ್ರೆ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಇಷ್ಟು ದಿನ ಒಂದು ಸೆಟ್ ಅಂತ ಇತ್ತು, ಅಂದ್ರೆ ಇಷ್ಟೇ ಇರೋದು ನನ್ನ ಹತ್ರ, ನಾನು ಇಷ್ಟೇ ಬೆಳಿತೀನಿ. ಯಾಕಂತಂದ್ರೆ ಸಾಲ ತಗೊಳ್ಳುವಷ್ಟು ಕೆಪಾಸಿಟಿ ನನಗಿಲ್ಲ, ಸಾಲ ತಗೊಂಡ್ರು ಕೂಡ ತೀರಿಸುವಷ್ಟು ಕೆಪಾಸಿಟಿ ಇಲ್ಲ, ಬಡ್ಡಿ ದರ ಜಾಸ್ತಿ ಇದೆ ಅನ್ನುವಂಥ ಒಂದು ಮಾತಿತ್ತು. ಆದ್ರೆ ಈಗ ನೀವು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ತಗೋತೀರಾ ಅಂತಂದ್ರೆ ಇಳುವರಿಯನ್ನ ಕೂಡ ನೀವು ಹೆಚ್ಚಿಸ್ಕೊಳ್ತಾ ಬರ್ಬೋದು. ಇನ್ನು ಸ್ನೇಹಿತರೆ, ಎರಡನೇದಾಗಿ ಮುಖ್ಯವಾಗಿ ನಮ್ಮ
ರೈತರಿಗೆ ಬೇಕಾಗುವಂಥದ್ದು ಇಕ್ವಿಪ್ಮೆಂಟ್ಗಳು. ಸೊ ಇಕ್ವಿಪ್ಮೆಂಟ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಸರ್ಕಾರದಿಂದ ಏನ್ ಸಬ್ಸಿಡಿ ಸಿಗುತ್ತೆ, ಏನ್ ಸಹಾಯಧನ ಸಿಗುತ್ತೆ ಅಂತ ನೋಡ್ತೀವಿ. ಅದೇ ರೀತಿಯಾಗಿ ಇನ್ ಕೇಸ್ ಈ ರೆಪೋ ರೇಟ್ ಡೌನ್ ಆಯ್ತು ಈಗ ಆಲ್ರೆಡಿ, ಸೊ ಬಡ್ಡಿ ದರ ಕೂಡ ಕಡಿಮೆ ಆಗುತ್ತೆ, ಆಗ ಸರ್ಕಾರದ ಸಹಾಯಧನ ಪ್ರೋತ್ಸಾಹ ಕೂಡ ನಿಮಗೆ ಜಾಸ್ತಿ ಆಗ್ತಾ ಬರುತ್ತೆ. ಅದರಿಂದ ನಿಮಗೆ ಅಗ್ರಿಕಲ್ಚರ್ಗೆ ಬೇಕಾದಂತಹ ಟ್ರ್ಯಾಕ್ಟರ್ ಆಗಿರ್ಬೋದು, ಟಿಲ್ಲರ್ ಆಗಿರ್ಬೋದು, ಕಟಾವು ಯಂತ್ರ ಆಗಿರ್ಬೋದು, ಹೀಗೆ ಬೇಕಾದಷ್ಟು ಯಂತ್ರಗಳು ಬರುತ್ತೆ. ಅದೆಲ್ಲವೂ ಕೂಡ ನಿಮಗೆ ಕಡಿಮೆ ಹಣದಲ್ಲಿ ಸಿಗುವಂಥದ್ದು. ಅಂದ್ರೆ ಇಲ್ಲಿ ಸಬ್ಸಿಡಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರೋತ್ಸಾಹ ಕೂಡ ಸರ್ಕಾರದಿಂದ ಹೆಚ್ಚಿನ ಮಟ್ಟದಲ್ಲಿ ಸಿಗುವಂತಹ ನಿರೀಕ್ಷೆಯನ್ನ ಇಲ್ಲಿ ನೀವು ಮಾಡಬಹುದು. ಇನ್ನು ಮೂರನೇದಾಗಿ ಸ್ನೇಹಿತರೆ, ರೈತರು ಬೆಳೆದಂತಹ ಬೆಳೆಗೆ ಒಳ್ಳೆ ಲಾಭ ಸಿಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕಂತಂದ್ರೆ ಸೊ ಲೋನ್ಗಳಾಗಿರ್ಬೋದು ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಗುತ್ತೆ ಅಂತಂದ್ರೆ ರೈತರು ಹೆಚ್ಚೆಚ್ಚು ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಮೇಜರ್ ಆಗಿ ನಿಮಗೆ ಬ್ಯಾಂಕ್ಗಳು ಸಾಲ ಈಸಿಯಾಗಿ ಕೊಡ್ತವೆ ಅಂತಂದ್ರೆ ನೀವು ಆರಾಮಾಗಿ ಈ ಮಧ್ಯವರ್ತಿಗಳ ಕಾಟ ಇಲ್ಲದೆ ನೀವು ಡೈರೆಕ್ಟ್ ಆಗಿ ಮಾರುಕಟ್ಟೆಗೆ ಸೇಲ್ ಮಾಡ್ಬೋದು. ಇನ್ ಕೇಸ್ ನೀವು ಡೈರೆಕ್ಟ್ ಆಗಿ ಮಾರುಕಟ್ಟೆಗೆ ಸೇಲ್ ಮಾಡ್ತೀರಿ ಅಂತಂದ್ರೆ ನೀವು ಹೇಳಿದಂತಹ ಬೆಲೆ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಲಾಭ ಕೂಡ ಜಾಸ್ತಿ. ಇಷ್ಟು ಸಮಯ ಏನಾಗ್ತಿತ್ತು ಅಂತಂದ್ರೆ ರೈತರಿಗೆ ಎಲ್ಲಿ ಸೇಲ್ ಮಾಡಬೇಕು ಗೊತ್ತಾಗೋದಿಲ್ಲ, ಎಷ್ಟಕ್ಕೆ ಸೇಲ್ ಮಾಡಬೇಕು ಗೊತ್ತಾಗೋದಿಲ್ಲ, ಬೆಳೆದಂತ ಸ್ವಲ್ಪ ಬೆಳೆಯನ್ನ ಮಧ್ಯವರ್ತಿಗಳ ಥ್ರೂ ಸೇಲ್ ಮಾಡ್ತಾರೆ, ಅವರು ಒಂದಷ್ಟು ಪ್ರಾಫಿಟ್ ಅನ್ನ ಮಾಡ್ಕೊಳ್ತಾರೆ. ಆದ್ರೆ ನಮ್ಮ ರೈತರಿಗೆ ಲಾಭ ಅನ್ನುವಂಥದ್ದು ತೀರಾ ಕಡಿಮೆ ಅಂತ ಹೇಳ್ಬೋದು. ಹಾಗಾಗಿ ಈ ರೆಪೋ ರೇಟ್ ಡ್ರಾಪ್ ಆಗಿರೋದ್ರಿಂದ ರೈತರಿಗೆ ಇದು ಕೂಡ ಬೆನಿಫಿಟ್ ಇದೆ. ನೇರವಾಗಿ ನೀವು ಮಾರುಕಟ್ಟೆಗೆ ಸೇಲ್ ಮಾಡೋ ಮುಖಾಂತರ ಹೆಚ್ಚಿನ ಲಾಭವನ್ನ ಪಡಿಬಹುದು. ಇನ್ನು ನಾಲ್ಕನೇದಾಗಿ ಸ್ನೇಹಿತರೆ, ನೀವೀಗ ಕೃಷಿ ಮಾಡ್ತಿದ್ದೀರಿ ಅಂತಂದ್ರೆ ನಾವು ಯಾವತ್ತೂ ಹೇಳ್ತೀವಿ ರೈತರು ರೈತೋದ್ಯಮಿಗಳು ಆಗಬೇಕು ಅಂತ. ಸೊ ಈಗ ರೈತೋದ್ಯಮಿಗಳು ಯಾರು ಆಗೋದಕ್ಕೆ ಹೊರಟಿದಾರೋ ಅಥವಾ ಆಲ್ರೆಡಿ ಆಗಿದ್ದಾರೋ ಅವರಿಗೊಂದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಆಹಾರ ಸಂಸ್ಕರಣಾ ಘಟನೆ ಅಂದ್ರೆ ಪ್ರೊಸೆಸಿಂಗ್ ಯೂನಿಟ್ ಅನ್ನುವಂಥದ್ದು ತುಂಬಾ ಬೇಕಾಗುತ್ತೆ. ಜೊತೆಗೆ ಕೋಲ್ಡ್ ಸ್ಟೋರೇಜ್ ಕೂಡ ಒಂದಷ್ಟು ರೈತರಿಗೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಸೀಸನ್ ಅಲ್ಲಿ ಮಾವಿನಕಾಯಿ ಬಂತು ಅಂತಂದ್ರೆ ಆ ಸೀಸನ್ ಪೂರ್ತಿ ನಾವು ಮಾವಿನಕಾಯನ್ನ ಇಟ್ಕೊಳ್ಬೇಕು. ಆಗ ನಾವು ಮನೆಯಲ್ಲೇ ಇಟ್ಕೋತೀವಿ ಅಂತ ಆದ್ರೆ ಆಗಲ್ಲ, ಅದಕ್ಕೆ ನಮಗೆ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಅನ್ನುವಂಥದ್ದು ಬೇಕಾಗುತ್ತೆ. ಇನ್ನು ನೀವು ಏನಾದರೂ ಬೈ ಪ್ರಾಡಕ್ಟ್ಸ್ ಅನ್ನ ತಯಾರಿಸ್ತೀರಂತಂದ್ರೆ ಅದಕ್ಕೊಂದಷ್ಟು ಮೆಷಿನರಿಗಳಾಗಿರ್ಬೋದು, ಅದಕ್ಕೊಂದಷ್ಟು ಸೆಟಪ್ಗಳು. ಸೊ ಆಗ ನಿಮಗೆ ಲೋನ್ ಖಂಡಿತ ಬೇಕಾಗುತ್ತೆ. ಸೊ ಈಗ ನಿಮಗೆ ಲೋನ್ ತಗೊಳ್ಳೋದಕ್ಕೆ ಸರಿಯಾದ ಸಮಯ ಅಂತ ಹೇಳ್ಬೋದು. ಯಾಕಂತಂದ್ರೆ ರೆಪೋ ರೇಟ್ ಡ್ರಾಪ್ ಆಗಿರುವಂಥದ್ದು, ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಏನ್ ನೀವು ಬೈ ಪ್ರಾಡಕ್ಟ್ಸ್ ಅನ್ನ ಮಾಡ್ತಿರೋ, ಈಗ ಮಶ್ರೂಮ್ ಇಂದ ಬೈ ಪ್ರಾಡಕ್ಟ್ಸ್ ಅನ್ನ ಮಾಡೋದಾಗಿರ್ಬೋದು, ಕುಕೀಸ್ ಆಗಿರ್ಬೋದು, ಉಪ್ಪಿನಕಾಯಿಗಳನ್ನ ನೀವು ತಯಾರಿಸ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಈಗ ತೆಂಗಿನಕಾಯಿ ಅಂತ ಬಂದಾಗ ತೆಂಗಿನಕಾಯಿ ಸಿಪ್ಪೆಯಿಂದ ಸ್ಕ್ರಬ್ಬರ್ ಆಗಿರ್ಬೋದು, ಅಥವಾ ಕೋಕೋ ಪೀಟ್ಗಳನ್ನ ತಯಾರಿಸ್ತೀರಾ. ಅಂದ್ರೆ ಬೈ ಪ್ರಾಡಕ್ಟ್ಸ್ ಯಾರ್ಯಾರು ಮಾಡ್ತಾರೋ ಅವರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಸಾಲ ಸಿಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನೀವು ಎಂಪ್ಲಾಯ್ಮೆಂಟ್ ಅನ್ನ ಕೂಡ ಕ್ರಿಯೇಟ್ ಮಾಡ್ಕೊಳ್ಬಹುದು. ಅಂದ್ರೆ ಈಗ ನಿಮ್ದೇ ಒಂದು ಯೂನಿಟ್ ಇದೆ ಅಂತಂದ್ರೆ, ನೀವೇ ಒಂದು ಕಂಪನಿಯನ್ನ ಸೃಷ್ಟಿ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಅಂಡರ್ ಅಲ್ಲಿ ಒಂದಷ್ಟು ಜನರಿಗೆ ಉದ್ಯೋಗ ಕೂಡ ಕೊಡಬಹುದು. ಯಾಕಂತಂದ್ರೆ ರೆಪೋ ರೇಟ್ ಡ್ರಾಪ್ ಆಗಿರೋದ್ರಿಂದ ಇಷ್ಟೆಲ್ಲ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಸ್ನೇಹಿತರೆ, ಇವತ್ತಿನ ಈ ಒಂದು RBI ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಇಂದ ಸಾಕಷ್ಟು ಬದಲಾವಣೆಗಳಾಗಿರುವಂಥದ್ದು. ಸೊ ರೆಪೋ ರೇಟ್ ಈಗ ಅದು 0.25% ಇಳಿದಿರುವಂಥದ್ದು. ಸೊ ರೆಪೋ ರೇಟ್ ಡ್ರಾಪ್ ಆದ್ರೆ ನಮ್ಮ ಒಂದು ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಂತ ಬಂದಾಗ ಸಾಕಷ್ಟು ಬದಲಾವಣೆ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದ್ರೆ ಒಂದು ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಈಸಿಯಾಗಿ ಸಾಲ ಸಿಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಸಿಗುತ್ತೆ. ಜೊತೆಗೆ ನೀವು ಏನ್ ಇಕ್ವಿಪ್ಮೆಂಟ್ ತಗೋಬೇಕು ಅದು ಇದು ಅಂತಂತಿರೋ ಅದಕ್ಕೆ ಸಬ್ಸಿಡಿ ಆಗಿರ್ಬೋದು, ಸರ್ಕಾರದಿಂದ ಪ್ರೋತ್ಸಾಹ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಅದಾದ್ಮೇಲೆ ಸಾಕಷ್ಟು ಸಣ್ಣ ಹಾಗೆ ಒಂದು ಕೈಗಾರಿಕಾ ಮಟ್ಟದಲ್ಲಿ ಯಾರು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಇದ್ದೀರೋ, ಎಸ್ಪೆಷಲಿ ರೈತರು, ಅವರಿಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಸೊ ಈ ರೀತಿಯಾದಂತಹ ಬೆನಿಫಿಟ್ ಆದಂತಹ ಸಂದರ್ಭದಲ್ಲಿ ನಮ್ಮ ಒಂದು ಎಕಾನಮಿ ಗ್ರೋತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಂದ್ರೆ ಮುಂದೆ ನಾವು ಅಬ್ಸರ್ವ್ ಮಾಡೋದು ಅಂತಂದ್ರೆ ನಮ್ಮ ಅಗ್ರಿಕಲ್ಚರ್ ಇಂಡಸ್ಟ್ರಿ ಏನಿರುತ್ತೋ ಅದು ಒಳ್ಳೆ ಗ್ರೋತ್ ಅನ್ನ ಕಾಣೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಾವು ಇದೇ ರೀತಿಯಾಗಿ ನಮ್ಮ ಒಂದು ಎಕಾನಮಿ ಗ್ರೋತ್ ಅನ್ನ ಹ್ಯಾಂಡಲ್ ಮಾಡಿದ್ವಿ, ಮ್ಯಾನೇಜ್ ಮಾಡಿದ್ವಿ ಅಂತಂದ್ರೆ ನೆಕ್ಸ್ಟ್ ಇನ್ನೂ ಕೂಡ ನಮ್ಮ ರೆಪೋ ರೇಟ್ ಡ್ರಾಪ್ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಈಗ ನೀವು ಏನ್ ಮಾಡಬೇಕು ಅಂತಂದ್ರೆ ರೆಪೋ ರೇಟ್ ಡ್ರಾಪ್ ಆದ ತಕ್ಷಣ ನಿಮ್ಮ ಬಡ್ಡಿ ದರ ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ಬ್ಯಾಂಕ್ಗಳು ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡೋದಿಲ್ಲ, ಕೇವಲ ಈ ಒಂದು ಬಡ್ಡಿ ದರವನ್ನ ಕಡಿಮೆ ಮಾಡುತ್ತೆ ಅಷ್ಟೇ. ಬಟ್ ನೀವು ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನೀವು ಒಂದಷ್ಟು ವರ್ಷಗಳ ಕಾಲ ಅಂದ್ರೆ ಟೆನ್ಯೂರ್ ಪೀರಿಯಡ್ ಅಂತ ಇರುತ್ತೆ, ಅದನ್ನ ಕಡಿಮೆ ಮಾಡೋದಕ್ಕೆ ನೀವು ಬ್ಯಾಂಕ್ಗಳಿಗೆ ಹೇಳಬೇಕು. ಆ ಸಂದರ್ಭದಲ್ಲಿ ನೀವು ಏನ್ ಬಡ್ಡಿ ಕಟ್ತಿರೋ ಆ ಒಂದು ಟೈಮ್ ಉಳಿತಾಯ ಆಗುತ್ತೆ ಸ್ನೇಹಿತರೆ, ಅಂದ್ರೆ ನಿಮ್ಮ ಹಣ ಉಳಿತಾಯ ಆಗುತ್ತೆ. ಸೊ ಹಾಗಾಗಿ ಈ ಕೆಲಸವನ್ನ ಈಗಲೇ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಗಳನ್ನ ತರ್ತೀನಿ, ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದೆ, ಸಬ್ಸಿಡಿ ಆಗಿರ್ಬೋದು ಅಥವಾ ಕೃಷಿಯ ಒಂದಷ್ಟು ಬೇರೆ ಬೇರೆ ಆಯಾಮಗಳಾಗಿರ್ಬೋದು, ಯಾವ ಕೃಷಿಯನ್ನ ಮಾಡಿದ್ರೆ ನಾವು ಒಳ್ಳೆ ಪ್ರಾಫಿಟ್ ಅನ್ನ ಮಾಡ್ಬೋದು, ಇವೆಲ್ಲದರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಇದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.